ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಜಲ್ ಚಾನಲ್. ಹೇಜಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನೋಡಿ, ನಮ್ಮ ಹೇಜಲ್ ಏನು ಮಾಡ್ತಾಯಿದೆ? ಬೆಳಿಗ್ಗೆ ಸುಮ್ಮನೆ ಕೂತ್ಕೊಂಡಿದೆ. ಅದಕ್ಕೆ ಇನ್ನೇನು ಕೆಲಸ? ಊಟ ಮಾಡುತ್ತೆ, ಕೂತ್ಕೊಳ್ಳುತ್ತೆ, ಮಲಗುತ್ತೆ ಜಾಸ್ತಿ ಟೈಮು. ಇದ್ರ ವಿಡಿಯೋ ಇನ್ನೇನು ಹಾಕೋಕ್ಕೆ ಸಾಧ್ಯ ಇಷ್ಟೇ. ಚಿಕ್ಕ ಮರಿಗಳಾದರೆ ಚೆನ್ನಾಗಿ ಆಟ ಆಡ್ತವೆ. ಆಟ ಆಡೋದು ತೋರಿಸ್ಬೋದು. ಇದೇನು ಅಷ್ಟೊಂದು ಜಾಸ್ತಿ ಹೊತ್ತು ಮಲಗಿರುತ್ತೆ ಇದು. ಇಲ್ಲಾಂದರೆ ಹೀಗೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿರುತ್ತೆ, ವಿಂಡೋನಲ್ಲಿ ಕೂತ್ಕೊಂಡಿರುತ್ತೆ. ಇಷ್ಟೇ ಇದ್ರ ದಿನಚರಿ ಅಂದರೆ. ಪದೇ ಪದೇ ಇದು ಕುತ್ಕೊಂಡು ನೋಡೋಕ್ಕೆ ಕೂಡ ಎಲ್ರಿಗೂ ಬೋರು. ಅದಕ್ಕೇನೋ ಏನು ಎಷ್ಟೊಂದು ಫಾಲೋವರ್ಸ್ ಇದ್ದಾರೆ, ಆದರೆ ವ್ಯೂಸ್ ಏನು ಜಾಸ್ತಿ ಇಲ್ಲ ಅಷ್ಟು. ಎಲ್ಲರೂ ನೋಡಿ ಹೇಜಲ್ ವಿಡಿಯೋನ. ಇನ್ನೂ ಒಂದೆರಡು ಮರಿಗಳನ್ನ, ಬೆಕ್ಕಿನ ಮರಿ ಸಾಕಬೇಕಂದ್ರೆ ತುಂಬ ಕಷ್ಟ. ಅವೆಲ್ಲ ಮೇಂಟೈನ್ ಮಾಡೋದು, ಅದೆಲ್ಲ ಡೈಲಿ ಕ್ಲೀನ್ ಮಾಡೋದು ಎಲ್ಲ ಮಾಡಬೇಕು. ಅವೆಲ್ಲ ಒಂದು ಬೆಕ್ಕಾದರೆ ಸಾಕ್ಬೋದು ಅಷ್ಟೇ. ನಾನು ನೋಡಿ ಏನು ಮಾಡ್ತಾಯಿದೆ. ಮತ್ತೆ ಕೂತ್ಕೊಂತ ಹಾಗೆ ಜಾಸ್ತಿ ಹೊತ್ತು ಸುಮ್ಮನೆ ಕೂತ್ಕೊಂಡೇ ಇರುತ್ತೆ. ನೋಡಿ, ಇದು ಫುಲ್ ಆ್ಯಕ್ಟಿವ್ ಆಗಿದೆ. ಇದು ರೋಸಿ ಮರಿ ಹಾಕಿದೆ. ಅದು ಮರಿ ಎಲ್ಲಿಟ್ಟಿದೆ ಅಂತ ಅರ್ಥನೇ ಆಗ್ತಾಯಿಲ್ಲ. ನಾನೇ ಅದರಿಂದ ಹೋಗಿ ನೋಡಿದೆ, ಎಲ್ಲಾದರೂ ಮರಿಗಳು ಇದೇನೋ ಅಂತ. ಅದರಿಂದನೇ ಹೋದೆ. ಅದು ಈ ಮರಿನ ಎಲ್ಲಿಟ್ಟಿದ್ದೇನೋ ಗೊತ್ತಾಗಲಿಲ್ಲ. ಅಲ್ಲೇನು ಕಾಣಿಸ್ಲಿಲ್ಲ. ಅಲ್ಲಿ ನೋಡಿದೆ, ಅಲ್ಲಿ ನೋಡಿ, ಇಲ್ಲಿ ಆ ರೂಮ್ನಲ್ಲಿ ಇಟ್ಟಿರ್ತದೆ. ಮರಿ ಹಾಕ್ತಾ ಇರುತ್ತೆ. ಯಾವಾಗಾದರೂ ಮರಿ ಅಲ್ಲೇ ಇರುತ್ತೆ. ಅಲ್ಲಿದೇನೋ ಏನೋ ಅಂತ ನೋಡಿದೆ. ಅಲ್ಲೆಲ್ಲ ಕೆಲಸ ಮಾಡೋರೆಲ್ಲ ಅಲ್ಲಿ ಊಟ ಮಾಡ್ತಾ ಇರ್ತಾರೆ. ಅವರು ಮಧ್ಯಾಹ್ನದ ಹೊತ್ತಿನಲ್ಲಿ ಡೈನಿಂಗ್ ಹಾಲ್ ಥರ ಮಾಡ್ಕೊಂಬಿಟ್ಟಿದ್ದಾರೆ. ಇದನ್ನು ಇಲ್ಲೇ ಊಟ ಮಾಡ್ತಿರ್ತಾರೆ. ಅಲ್ಲೇನಾದರೂ ಆ ಬಾಕ್ಸಲ್ಲಿ ಇದೇನೋ ಅಂತ ನೋಡಿದೆ, ಎಲ್ಲೂ ಕಾಣಲಿಲ್ಲ ಮರಿಗಳು. ಅದು ಇನ್ನೂ ಒಂದು ಮಂತ್ ಆದಮೇಲೆ ತಾನೇ ಹೊರಗೆ ಕರ್ಕೊಂಡು ಬರುತ್ತೆ. ಮರಿಗಳೆಲ್ಲ ತುಂಬ ಮುದ್ದಾಗಿರ್ತವೆ ಇದ್ರ ಮರಿಗಳು. ಯಾರಿಗಾದ್ರೂ ಬೇಕಾದರೆ ಕಮೆಂಟ್ ಮಾಡಿ. ನೋಡಿ ಹೇಗೆ ಓಡ್ತಾ ಇದೆ. ಹೇಗೆ ನಾನು ವಾಕಿಂಗ್ ಹೋಗ್ತಾ ಇರ್ತೀನಿ, ನನ್ನ ಜೊತೆಲೇ ಬರ್ತದೆ. ನೋಡಿ, ಅದರ ಅಮ್ಮ ಇದು. ಇನ್ನೊಂದು ಅದು ಬಂದರೆ ಅದಕ್ಕಾಗಲ್ಲ, ತುಂಬ ಕೋಪ. ಅದು ಅದನ್ನು ಕಚ್ಚಿ ಓಡಿಸ್ಬಿಡುತ್ತೆ. ಅದು ಮೊದಲೇ ಕಾಲು ಕುಂಟ್ತಾ ಓಡ್ತಾ ಇದೆ. ಇದು ಒಂದು ಫಾಸ್ಟಾಗಿ ಬೆನ್ನಾಗ್ತಿರುತ್ತೆ ಅದರಿಂದ. ಅದಕ್ಕೆ ಅದು ಆ ಥರ ಹೊಚ್ಕೊಳುತ್ತೆ. ನೋಡಿ, ಈಗ ಹಾಕಿದೆ. ಅದು ತಿಂತಾಯಿತ್ತು. ಇದು ಸುಮ್ಮನೆ ಕೂತ್ಕೊಂಡಿತ್ತು. ಆದರೂ ನೋಡ್ತಾನೇ ಇರುತ್ತೆ. ಅದನ್ನು ಯಾವಾಗ ಕಡಿದು ಓಡಿಸ್ಬೇಕು ಕಚ್ಚಿ ಅಂತ ಕಾಯ್ತಾ ಇರುತ್ತೆ ಅದು ರೋಸಿ. ನೋಡಿ, ಹಾಗೆ ಕೂತ್ಕೊಂಡು ನೋಡ್ತಾ ಇದೆ. ನೋಡಿ, ಅದು ತಿಂತಾ ಇದೆ. ಅದು ಇವೆರಡಕ್ಕೂ ಅಪಾರ್ಟ್ಮೆಂಟಲ್ಲೇ ಮನೆಗಳು. ಕಾರಿನ ಕೆಳಗೆ ಮಲಗಿರುತ್ತೆ, ಇಲ್ಲಾಂದರೆ
ಅಪಾರ್ಟ್ಮೆಂಟ್ ಮೇಲೆ ಸ್ಟೇರ್ ಕೇಸ್ ಇರುತ್ತಲ್ಲ, ಆ ಕಡೆ ಈ ಕಡೆ ಎಲ್ಲಾದರೂ ಇರ್ತಾವೆ ಅಷ್ಟೇ ಮರಿ ಹಾಕಿದಾಗ. ನೋಡಿ ಹೇಗೆ ಓಡ್ತಾ ಇದೆ. ನೋಡಿ ರೋಸಿ ಅಂತೂ ತುಂಬ ಇದು ಇದೆ, ಆ್ಯಕ್ಟಿವು. ಅದು ಓಡಿ ಫಾಸ್ಟಾಗಿ ಬರೋಕ್ಕೆ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಿತ್ತಂತೆ. ಯಾರೋ ಎತ್ತಿ ಅದನ್ನು ಮತ್ತೆ ಅಲ್ಲಿ ಬಿಟ್ಟಿದ್ದಾರೆ. ಅದು ನೋಡಿ ಹೇಗೆ ಎಲ್ಲ ತೊಯಿಸ್ಕೊಂಡ್ಬಿಟ್ಟಿದೆ. ಅಷ್ಟು ಫಾಸ್ಟಾಗಿ ನಾನು ವಾಕ್ ಮಾಡ್ತಾ ಇದ್ದೀನಿ ಅಂತ ಓಡು ಬಂದುಬಿಟ್ಟಿದೆ. ಅಷ್ಟು ಫಾಸ್ಟಾಗಿ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಿದೆ ಪಾಪ. ಮತ್ತು ಅದನ್ನ ಯಾರು ಎತ್ತಿ ಆ ಕಡೆ ವಾಕ್ ಮಾಡೋರು ಮಾಡ್ತಾಯಿದ್ರು, ಅವರು ಎತ್ತಿ ಇಳಿಸಿದ್ದಾರೆ ಈ ಕಡೆ. ನೋಡಿ ಅದು ಹೇಗೆ ಬಾಲನ್ನೆಲ್ಲ ನೆಕ್ಕೊಂಡು ಕೂತ್ಕೊಂಡಿದೆ, ಎಲ್ಲ ವೆಟ್ಟ ಆಗಿಬಿಟ್ಟಿದೆ ಸ್ವಿಮ್ಮಿಂಗ್ ಪೂಲಲ್ಲಿ. ನಾನು ವಾಕ್ ಮಾಡಿ ಹೋಗುವವರೆಗೂ ಅಲ್ಲೇ ಇರುತ್ತೆ, ಅದು ತಾನು ಓಡಾಡ್ತಾ ಇರುತ್ತೆ. ನೋಡಿ ಎಲ್ಲ ಬೆಟ್ಟಾಗ್ಬಿಟ್ಟಿದೆ ಬಾಲ ಎಲ್ಲ. ಫುಲ್ ಆ್ಯಕ್ಟಿವ್ ಇದೆ ಇದು ನಮ್ಮ ರೋಜಿ. ಅಷ್ಟು ಫಾಸ್ಟಾಗಿ ಓಡೋಕ್ಕೆ ಹೋಗಿ ಮುಂದೆ ಸ್ವಿಮ್ಮಿಂಗ್ ಪೂಲ್ ಕಂಡಿಲ್ಲ, ಬಿದ್ದಿದೆ ಅದು. ನೋಡಿ ಇದು ನೋಡಿ ಹೇಜಲ್ಲಿ ಹೇಗೆ ಕೂತ್ಕೊಂಡಿದೆ ಅವನ ಮೇಲೆ. ಸುಮ್ಮನೆ ನೋಡ್ತಾ ಕೂತ್ಕೊಂಡಿರುತ್ತೆ ಅಷ್ಟೇ. ನೋಡಿ ಹೀಗೆ ಜಂಪ್ ಮಾಡ್ತಾ ಇರುತ್ತೆ. ಊಟ ಹಾಕ್ಬೇಕು ಅದಕ್ಕೆ. ಆ ರೂಮ್ನಾಗ ಹೋದರೆ ಅದಕ್ಕೆ ಹಸಿವೆ ಆದರೆ ಮಾತ್ರ ಅಲ್ಲಿ ಹೋಗಿ ಮೇವು ಮೇವು ಅಂತ ಕರಿತಾ ಇರುತ್ತೆ. ಊಟದ ಟೈಮ್ ಆದರೆ ಊಟ ಟೈಮ್ನಲ್ಲಿ ಸೈಲೆಂಟಾಗಿರುತ್ತೆ, ಸುಮ್ಮನೆ ಕೂತ್ಕೊಂಡಿರುತ್ತೆ, ಇಲ್ಲಾಂದರೆ ಮಲಗಿರುತ್ತೆ. ಯಾರಿಗೆಲ್ಲ ಕ್ಯಾಟ್ಸ್ ಇಷ್ಟ ಕಮೆಂಟ್ ಮಾಡಿ. ನೋಡಿ ಬಾತ್ರೂಮ್ನಲ್ಲಿ ಹೋಗಿ ಕೂತ್ಕೊಂಡಿದೆ. ಆ ಸೆಕೆಗೆ ಅದಕ್ಕೆ ಬಾತ್ರೂಮ್ ಒಂಥರ ಕೂಲಾಗಿ ಇರುತ್ತೆ ಅನಿಸುತ್ತೆ, ಅಲ್ಲೇ ಹೋಗಿ ಕೂತ್ಕೊಂಡಿರುತ್ತೆ ಅವಾಗವಾಗ. ಅಲ್ಲೆಲ್ಲ ನೀರು ಹಾಕಿರ್ತೀವಲ್ಲ, ಸ್ವಲ್ಪ ತಣ್ಣಗಿರುತ್ತಂತ ಅಲ್ಲಿ ಕೂತ್ಕೊಂಡಿರುತ್ತೆ. ಅದು ಒಣಗಿರುತ್ತೆ, ಆದರೂ ಕೂಡ ಇದಕ್ಕೆ ತಣ್ಣಗೆ ಅನ್ನಿಸ್ತಾ ಇರುತ್ತೆ. ನಮ್ಮ ಹೇಜಲ್ಗೆ ಅಲ್ಲಿ ಕೂತ್ಕೊಂಡಿರುತ್ತೆ ಬಾತ್ರೂಮಲ್ಲಿ. ನಾವು ಅದನ್ನು ಎಲ್ಲೇ ಕೂತ್ಕೊಳ್ಳಿ ಫ್ರೀಯಾಗಿ ಬಿಟ್ಟಿರ್ತೀವಿ. ನೋಡಿ ಇದು ರೋಸಿ. ಅದು ಮತ್ತೆ ಯಾವುದಾದ್ರೂ ಬೆಕ್ಕು ಬಂತೇನೋ, ಅದನ್ನು ಯಾವಾಗ ಕಡಿದು ಓಡಿಸ್ಬಿಡೋಣ ಕಚ್ಚಿ ಅಂತ ಅದು ನೋಡ್ತಾ ಇರುತ್ತೆ ಯಾವಾಗಲೂ. ನೋಡಿ ಹೇಗೆ ನೋಡ್ತಾ ಇದೆ. ಅದು ಇನ್ನೊಂದು ಬಂತು ನೋಡಿ. ನೋಡೋದು ಹೇಗೆ ಹೋಗಿ ಕಚ್ಚಕ್ಕೆ ಹೋಗುತ್ತೆ ಅದನ್ನು. ಅದಕ್ಕೆ ಎಷ್ಟೊಂದು ಸಲ ಏಟು ಹಾಕಿರ್ತೀನಿ ನಾನು ರೋಸಿಗೆ, ಅದಕ್ಕೆ ಕಚ್ಚಬಾರ್ದು ಅಂತ. ಆದರೂ ಕೂಡ ಅದನ್ನು ಕಂಡ್ರೆ ಓಡ್ತಾ ಇರುತ್ತೆ. ಇದು ನೋಡಿ ನಮ್ಮದು ಹೇಜಲ್ ವಿಂಡೋನಲ್ಲಿ ನೋಡ್ಕೊಂಡು ಕೂತ್ಕೊಂಡಿದೆ. ಹಾಗೆ ನೋಡ್ಕೊಂಡು ಬರೋಣ ಬನ್ನಿ ಮ್ಯೂಸಿಕ್ ಮೂಲಕ. ಏನು ಬಂತು ಹೇಜು? ಹೇಜು ಹೇಜು ಏನು ಬಂತು?
ಹೇಗೆ ಮಲಗಿದೆ, ಅದಕ್ಕೆ ಸೆಕೆ ಆಗ್ತಾ ಇದೆ, ಅದಕ್ಕೋಸ್ಕರ ಹಾಗೆ ಮಲಗಿರುತ್ತದು. ಬೇಸಿಗೆಲ್ಲ ಹಾಗೆ ಅದು ಹೇಸಲ್ ತುಂಬ ಸೆಕೆ ಆದರೆ ಹೀಗೆ ಬಂಡೆ ಮೇಲೆ ಟೈಲ್ಸ್ ಮೇಲೇ ಮಲಗಿರುತ್ತೆ. ತಣ್ಣಗನ್ಸುತ್ತೆ ನೋಡೋದು. ಅದಕ್ಕೆ ಅವಾಗ ಚೇರ್ ಮೇಲೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ಳಲ್ಲ, ಹೀಗೆ ಮಲಗಿಬಿಟ್ಟಿರುತ್ತೆ. ನೋಡಿ ಅದಕ್ಕೆ ಊಟ ಹಾಕಬೇಕೇನೋ, ಅದಕ್ಕೆ ಅದೇ ಊಟ ಹಾಕಬೇಕಂದ್ರೆ ಹಾಗೆ ಮಾಡ್ತಾ ಇರುತ್ತೆ. ನಿಜ